ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಎಸ್, ಇವತ್ತು ನಾವು ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಇರುವಂತಹ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ಬರುವಂತಹ ಕೇಳಿರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಆಲ್ರೆಡಿ ನಾವು ಫಿಸಿಕ್ಸ್ ಸೆಕ್ಷನ್ ಅನ್ನ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಇವತ್ತು ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಇದೆ ಅಲ್ವಾ. ನೋಡಿ, 13ನೇ ಪ್ರಶ್ನೆ, 12 ಪ್ರಶ್ನೆಗಳನ್ನ ನಾವು ಫಿಸಿಕ್ಸ್ ಸೆಕ್ಷನ್ ಅಲ್ಲಿ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಇದು ರಸಾಯನ ವಿಜ್ಞಾನದ ಪ್ರಶ್ನೆ. 13ನೇ ಪ್ರಶ್ನೆ, ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರಲೋಹ. ತಾಮ್ರ ಮತ್ತು ಸತು. ಆಪ್ಷನ್ ಎ ಬೆಸುಗೆ ಲೋಹ, ಆಪ್ಷನ್ ಬಿ ಕಂಚು, ಆಪ್ಷನ್ ಸಿ ಹಿತ್ತಾಳೆ, ಆಪ್ಷನ್ ಡಿ ಕಲೆರಹಿತ ಉಕ್ಕು. ನಿಮ್ಗೆ ಗೊತ್ತಿದೆ, ಮಿಶ್ರಲೋಹ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳಿಂದ ತಯಾರಿಸುವಂತಹ ಒಂದು ಲೋಹದ ವಿಧ. ಅದನ್ನ ನಾವು ಮಿಶ್ರಲೋಹ ಅಂತ ಕರಿತೇವೆ ಅಲ್ವಾ. ಇಲ್ಲಿ ನೋಡಿ, ತಾಮ್ರ ಹಾಗೂ ಸತುವಿನ ಮಿಶ್ರಲೋಹವಾದ ಹಿತ್ತಾಳೆ ಅಲ್ವಾ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಹಿತ್ತಾಳೆ. ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವಂತಹ ಒಂದು ಮಿಶ್ರಲೋಹ ಯಾವುದು? ತಾಮ್ರ ಮತ್ತು ಸತುವಿನ ಮಿಶ್ರಲೋಹವಾದ ಹಿತ್ತಾಳೆ ಅಲ್ವಾ. ಹಿತ್ತಾಳೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ತಾಮ್ರ ಮತ್ತು ತವರದಿಂದ ಹಿತ್ತಾಳೆ ಉಂಟಾಗತ್ತೆ. ಹಾಗೆ ಬೆಸುಗೆ ಲೋಹ, ಕಂಚು, ಕಲೆರಹಿತ ಉಕ್ಕು ಇವು ಕೂಡ ಮಿಶ್ರ ಲೋಹಗಳು. ಅವು ಯಾವ ಒಂದು ವಸ್ತುವಿನಿಂದ ಆಗಿದೆ ಅಂತ ನೋಡೋಣ. ನೋಡಿ, ಸೀಸ ಮತ್ತು ತವರದ ಮಿಶ್ರಲೋಹವಾದ ಬೆಸುಗೆ ಲೋಹ ಅಂತ ಇದೆ. ಸೀಸ ಮತ್ತು ತವರ. ಇಲ್ಲಿ ಬೆಸುಗೆ ಲೋಹ, ಸೀಸ ಮತ್ತು ತವರದಿಂದ ಉಂಟಾಗಿದೆ ಅಲ್ವಾ. ಹಾಗೆ ಕಂಚು, ಹಿತ್ತಾಳೆ, ತಾಮ್ರ ಮತ್ತು ತವರದ ಮಿಶ್ರಲೋಹವಾದ ಕಂಚು. ತಾಮ್ರ ಮತ್ತು ತವರ ಅಲ್ವಾ. ತಾಮ್ರ ಮತ್ತು ತವರದ ಮಿಶ್ರಲೋಹವಾದ ಕಂಚು ಅಂತ ಹೇಳ್ತೇವೆ. ಕಲರಹಿತ ಉಕ್ಕು, ನೋಡಿ, ಕಲರಹಿತ ಉಕ್ಕು ಯಾವ್ದ್ರಿಂದ ಆಗಿದೆ? ನಿಕೆಲ್ ಮತ್ತೆ ಕ್ರೋಮಿಯಂ. ಕಬ್ಬಿಣಕ್ಕೆ ನಿಕೆಲ್ ಮತ್ತು ಕ್ರೋಮಿಯಂ ಅಲ್ವಾ. ಕಬ್ಬಿಣ, ನಿಕೆಲ್ ಮತ್ತು ಕ್ರೋಮಿಯಂ, ಇದು ಕಲೆರಹಿತ ಉಕ್ಕು. ನೋಡಿ, ಇದರಲ್ಲಿ ಎಲ್ಲಾ ಒಂದು ಮಿಶ್ರಲೋಹ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಯಾವುದೇ ಪ್ರಶ್ನೆಯನ್ನ ಕೇಳ್ಬಹುದು. ಬೆಸುಗೆ ಲೋಹ ಸೀಸ ಮತ್ತು ತವರದಿಂದ, ಕಂಚು ತಾಮ್ರ ಮತ್ತು ತವರದಿಂದ, ಹಿತ್ತಾಳೆ ಕಂಚು ತಾಮ್ರ ಮತ್ತು ಸತುವಿನ ಹಿತ್ತಾಳೆ. ಇಲ್ಲಿ ತಾಮ್ರ ಮತ್ತು ಸತು ಅಲ್ವಾ. ಹಾಗೆ ತಾಮ್ರ ಮತ್ತು ತವರ, ಕಂಚು, ಹಿತ್ತಾಳೆ, ತಾಮ್ರ ಮತ್ತು ಸತು, ಕಲೆರಹಿತ ಉಕ್ಕು, ಕಬ್ಬಿಣ, ನಿಕೆಲ್ ಮತ್ತೆ ಕ್ರೋಮಿಯಂ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನ ಉಂಟು ಮಾಡುವ ಪ್ರತಿವರ್ತಕಗಳು. ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅಲ್ವಾ.
ನೋಡಿ, ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನ್ಗಳನ್ನ ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನ ಉಂಟು ಮಾಡುವಂತಹ ಪ್ರತಿವರ್ತಕಗಳು: ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಸಲ್ಫ್ಯೂರಿಕ್ ಆಮ್ಲ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ, ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್. ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲಿ ನೋಡಿ, Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ. ಇಲ್ಲಿ ಪರಸ್ಪರ ಅಯಾನುಗಳ ವಿನಿಮಯ ಆಗೋದಿಲ್ಲ. NaOH ಮತ್ತು H2SO4 ಇಲ್ಲೂ ಕೂಡ ಪರಸ್ಪರ ಅಯಾನುಗಳ ವಿನಿಮಯ ಉಂಟಾಗೋದಿಲ್ಲ. ಹಾಗೆ Al2O3 ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಇಲ್ಲೂ ಕೂಡ ಪರಸ್ಪರ ಅಯಾನುಗಳ ವಿನಿಮಯ ಆಗೋದಿಲ್ಲ. ಆದ್ರೆ ಇಲ್ಲಿ ನೋಡಿ, ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್ ಸೋಡಿಯಂ ಸಲ್ಫೇಟ್ Na2SO4 ಸೋಡಿಯಂ ಸಲ್ಫೇಟ್ ಅಲ್ವಾ. ಈ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ನಡುವೆ ಅಯಾನುಗಳ ವಿನಿಮಯ ಆಗತ್ತೆ. ಅಲ್ಲಿ ಬೇರಿಯಂ ಸಲ್ಫೇಟ್ ಉಂಟಾಗತ್ತೆ, ಹಾಗೆ BaSO4 ಉಂಟಾಗತ್ತೆ, ಹಾಗೆ ಸೋಡಿಯಂ ಕ್ಲೋರೈಡ್ ಅಲ್ವಾ. ಈ ಬೇರಿಯಂ ಕ್ಲೋರೈಡ್ ಅನ್ನುವಂಥದ್ದು ಅದು ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡುವಂತಹ ಒಂದು ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡುತ್ತೆ, ಬೇರಿಯಂ ಸಲ್ಫೇಟ್ ಅನ್ನುವಂಥದ್ದು. ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಇದೆ ನೋಡಿ. ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್, ನೈಟ್ರೋಜನ್ ಡೈಆಕ್ಸೈಡ್. ಇಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ಸೋಡಿಯಂ ಸಲ್ಫೇಟ್, ಹಾಗೆ ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗತ್ತೆ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ. ಇಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನ ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನ ತಿಳಿಸಿ ಅಂತ ಇದೆ. ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನ ತಡೆಗಟ್ಟುವ ಯಾವುದಾದ್ರೂ 2 ವಿಧಾನಗಳು, ಅಂದ್ರೆ ಸಂಕ್ಷಾರಣವನ್ನ ತಡೆಗಟ್ಟುವ 2 ವಿಧಾನಗಳು. ಬಣ್ಣವನ್ನ ಬಳಿಯುವುದರ ಮೂಲಕ ಇರಬಹುದು, ಅಥವಾ ಗ್ಯಾಲ್ವನೀಕರಣ ಇರಬಹುದು, ಹಾಗೆ ನೋಡಿ ಗ್ರೀಸ್ ಹಚ್ಚುವುದು ಇರಬಹುದು, ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಹಾಗೆ ಕ್ರೋಮಿಯಂನ ಲೇಪನ, ಆನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿಣ ತುಕ್ಕು ಹಿಡಿಯುವುದನ್ನ ತಡೆಗಟ್ಟಬಹುದು. ಇದು 1 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ ಅದರ 5ನೇ ಸದಸ್ಯನ ಅಣುಸೂತ್ರವನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಮೊದಲನೇ ಸದಸ್ಯ C2H4 ಇದೆ ಅಲ್ವಾ. ಇಲ್ಲಿ CnH2n ಸೂತ್ರವನ್ನ ನಾವು ಹಾಕಬಹುದು. ಎರಡನೇ ಸದಸ್ಯ ನೋಡಿ C3H6 ಅಲ್ವಾ. ಮೂರನೇ ಸದಸ್ಯ C4H8, ನಾಲ್ಕನೇ ಸದಸ್ಯ C5H10 ಆಗತ್ತೆ, 5ನೇ ಸದಸ್ಯ C6H12 ಅಲ್ವಾ. ಇಲ್ಲಿ ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರ ಏನಾಗತ್ತೆ? C6H12.
ಇದು ಕೂಡ 1 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ 3 ಬಹು ಆಯ್ಕೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? 3 ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿದ್ರು. ಅದಾದ ಮೇಲೆ ನೋಡಿ 3 1 2 3 ಬಹು ಆಯ್ಕೆ ಪ್ರಶ್ನೆಗಳು. ಅದಾದ ಮೇಲೆ 3 1 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರು ಅಲ್ವಾ? ಇಲ್ಲಿ ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯಗಳನ್ನ ಹೊಂದಿದೆ ಏಕೆ ಅಂತ ಇದೆ. ಈ ಥರ್ಮೈಟ್ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗತ್ತೆ. ಈ ಉಷ್ಣ ಬಿಡುಗಡೆ ಆಗುವ ಪ್ರಕ್ರಿಯೆ ಆಗಿರೋದ್ರಿಂದ ಇದನ್ನ ಹಲವಾರು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ಲೋಹದ ಕೆಲವೊಂದು ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಪ್ರತಿಯೊಂದಕ್ಕೂ 2 ಅಂಕದ ಪ್ರಶ್ನೆ ಇದು, ಗೊತ್ತಾಯ್ತಾ? 3 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. ಒಟ್ಟು 6 ಅಂಕಗಳನ್ನ ನೀವಿಲ್ಲಿ ಪಡಿತೀರಾ ಅಲ್ವಾ? ನೋಡಿ, ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಅಂತ ಇದೆ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಅಂತ ಇದೆ. ನೋಡಿ, FeSO4 Fe2O3 SO2 ಪ್ಲಸ್ SO3 ಅಂತ ಇದೆ. FeSO4 ಇದನ್ನ ಕಾಯಿಸಿದಾಗ ನೋಡಿ, Fe2O3 ಪ್ಲಸ್ SO2 ಪ್ಲಸ್ SO3 ಅಲ್ವಾ? ಇಲ್ಲಿ Fe ಎಷ್ಟಿದೆ? ಇಲ್ಲಿ Fe ಕೇವಲ 1 ಅಣುವನ್ನ ಹೊಂದಿದೆ ಅಲ್ವಾ ಪ್ರತಿವರ್ತಕದಲ್ಲಿ. ಉತ್ಪನ್ನದಲ್ಲಿ 2 ಇದೆ. ಹಾಗೆ ಆಕ್ಸಿಜನ್ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 3 ಪ್ಲಸ್ 2 5 3 8 ಇದೆ ಅಲ್ವಾ? ಹಾಗೆ ಸಲ್ಫರ್ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ನೋಡಿ, ಇದನ್ನ ಈಗ ಬ್ಯಾಲೆನ್ಸ್ ಮಾಡಬೇಕು. ನಾನಿಲ್ಲಿ 2 FeSO4 ಅಂತ ಹಾಕ್ತೇನೆ. ಇಲ್ಲಿ 2 FeSO4 ಅಂತ ಹಾಕಿದಾಗ ಇಲ್ಲಿ Fe 2 ಕಡೆ 2 2 ಆಯ್ತು ಅಲ್ವಾ? ಹಾಗೆ ಸಲ್ಫರ್ ಕೂಡ 2 2 ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ಗುಣಿಸಲ್ಪಡುತ್ತೆ ಅಲ್ವಾ, 8 ಆಯ್ತು. ಇಲ್ಲೂ ಕೂಡ 8 ಆಕ್ಸಿಜನ್ ಅಣುಗಳಾಯ್ತು. ಆದ್ದರಿಂದ ಈ ಒಂದು ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು ಅಲ್ವಾ? ನೋಡಿ, ಇಲ್ಲಿ 2 FeSO4 ಅಂತ ಹಾಕಿದ್ರೆ ಈ ಒಂದು ಪ್ರಕ್ರಿಯೆ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, CH4 ಮೀಥೇನ್ ಅನ್ನ ಉರಿಸಿದಾಗ O2 CO2 ಪ್ಲಸ್ H2O ಬಿಡುಗಡೆ ಆಗತ್ತೆ ಅಲ್ವಾ? ಇಲ್ಲಿ CH4 ಇದೆ ನೋಡಿ, ಕಾರ್ಬನ್ 1 ಇದೆ, ಬಟ್ ಹೈಡ್ರೋಜನ್ 4 ಇದೆ ಅಲ್ವಾ? 2H2 ಅಂತ ನಾನು ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ H4 ಇದೆ, ಇಲ್ಲಿ 2H2. ನೆಕ್ಸ್ಟ್ ನೋಡಿ, ಆಕ್ಸಿಜನ್ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 3 ಇದೆ, ಸಾರಿ ಇಲ್ಲಿ 4 ಇದೆ ಅಲ್ವಾ? ಅದರಿಂದ ಇಲ್ಲಿ 2O2 ಅಂತ ಹಾಕ್ತೇನೆ. ಹಾಗಾದ್ರೆ ಇಲ್ಲೂ ಕೂಡ ಆಕ್ಸಿಜನ್ 4 ಆಯ್ತು ಅಲ್ವಾ? ನೋಡಿ, ಇಲ್ಲಿ 2O2 2H2O ಅಂತ ಹಾಕಿದ್ರೆ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ 2 ಅಂಕದ ಪ್ರಶ್ನೆ. ಅಲ್ಕೈನ್ಗಳು ಎಂದರೇನು? ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಅಲ್ಕೈನ್ಗಳು ಎಂದರೇನು? ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ ನೋಡಿ. ಒಂದು ಅಥವಾ ಹೆಚ್ಚು ತ್ರಿಬಂಧ ಹೊಂದಿರುವಂತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೈನ್ಗಳೆಂದು ಕರೆಯುವರು. ಒಂದು ಅಥವಾ ಹೆಚ್ಚು ತ್ರಿಬಂಧ ಹೊಂದಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನ ಅಲ್ಕೈನ್ಗಳು ಎನ್ನುವರು ನೋಡಿ. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಬೆಂಜಿನ್ನ ಅಣುಸೂತ್ರ ನಿಮ್ಗೆ ಗೊತ್ತಿದೆ, C6H ನೋಡಿ, C6H12 ಅಲ್ವಾ. ನೋಡಿ ಇಲ್ಲಿ ಬೆಂಜಿನ್ ಇಲ್ಲಿ ಪ್ರತಿಯೊಂದಕ್ಕೂ 6 ಕಾರ್ಬನ್ ಅಣುಗಳಿದೆ ಅಲ್ವಾ. ಈಗ ಕಾರ್ಬನ್ನ ವ್ಯಾಲೆನ್ಸಿಯನ್ನ ಬ್ಯಾಲೆನ್ಸ್ ಮಾಡಬೇಕು. C6H6 ಸಾರಿ, H12 ಅಲ್ಲ, C6H6 ನೋಡಿ, ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರತಿಯೊಂದು ಕಾರ್ಬನ್ ಅಣುಗಳ ನಡುವೆ ಏನಾಗಿದೆ, ಏಕಬಂಧ ಇದೆ ಅಲ್ವಾ. ಆದ್ರೆ ಕಾರ್ಬನ್ ನ ವ್ಯಾಲೆನ್ಸಿ ನೋಡಿ 3 ವ್ಯಾಲೆನ್ಸಿ ಮಾತ್ರ ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ದ್ವಿಬಂಧವನ್ನ ಹಾಕ್ತೇನೆ, ಅಲ್ಲಿ ಏನಾಗುತ್ತೆ, ಕಾರ್ಬನ್ ವ್ಯಾಲೆನ್ಸಿ ಫುಲ್ಫಿಲ್ ಆಗುತ್ತೆ ಅಲ್ವಾ. ಎಸ್, ಸೊ ದಿಸ್ ಇಸ್ ದ ಅಣುಸೂತ್ರ. ಇದನ್ನ ಅಣುಸೂತ್ರ ಅಂತ ಹೇಳ್ತೇವೆ, ಇದನ್ನ ರಚನಾ ಸೂತ್ರ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಇದೆ. ಇದು ಕೂಡ 2 ಅಂಕದ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಇದೆ ನೋಡಿ. ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿ ಯಾವ ರೀತಿಯಾಗಿರುತ್ತೆ? ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತವೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಒತ್ತಡವನ್ನು ಹಾಕಿದಾಗ ಮುರಿದು ಪುಡಿಯಾಗುತ್ತವೆ ಅಲ್ವಾ. ಈ ರೀತಿಯಾಗಿದೆ. ಭೌತ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಬರೀಬೇಕು. ಕರಗುವ ಬಿಂದುಗಳು ನೋಡಿ, ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು, ಕುದಿ ಬಿಂದುಗಳನ್ನ ಹೊಂದಿದೆ. 2 ಅಂಕಕ್ಕೆ ಯಾವ ರೀತಿಯಾಗಿ ಬರಿಬೇಕು ಅಂತ ನೀವು ಅದನ್ನ ಶಾರ್ಟ್ ಮಾಡಿ ಬರಿಬೇಕು. ನಾನಿಲ್ಲಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೇನೆ. ವಿಲೀನತೆ ನೋಡಿ, ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಹಾಗೆ ವಿದ್ಯುದ್ವಾಹಕತೆಯನ್ನ ನೋಡಿ, ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಾಂಶ ಪೂರಿತ ಕಣಗಳ ಚಲನೆಯನ್ನ ಒಳಗೊಂಡಿದೆ. ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯಾನುಗಳನ್ನ ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿದ್ಯುದ್ವಾರಗಳ ಕಡೆ ಚಲಿಸುತ್ತವೆ. ಅಂದ್ರೆ ಅವು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುದ್ವಾಹಕತೆಯನ್ನ ತೋರಿಸುವುದಿಲ್ಲ, ಆದರೆ ಅವು ಜಲೀಯ ದ್ರಾವಣದಲ್ಲಿದ್ದಾಗ ವಿದ್ಯುದ್ವಾಹಕತೆಯನ್ನ ತೋರಿಸುತ್ತವೆ ಅಲ್ವಾ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ನೋಡಿ.
ನೆಕ್ಸ್ಟ್ ಕ್ವಶನ್ ನೋಡಿ, ಕಾರಣ ಕೊಡಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಅಥವಾ ಅಂದರೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಆರ್ ಅಂತ ಆಪ್ಷನ್ ಇರುತ್ತೆ. ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬಹುದು. ಕಾರಣ ಕೊಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಎನ್ನುವರು. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಎನ್ನುವರು ಅಂತ ಇದೆ ನೋಡಿ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇರಬಹುದು ಅಥವಾ ಕೆಲವು ಸತುವಿನ ಆಕ್ಸೈಡ್, ಕೆಲವೊಂದು ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಆದ್ದರಿಂದ ಇಲ್ಲಿ ನಾವೇನ್ ಹೇಳ್ಬಹುದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಒಂದೊಂದಕ್ಕೂ ಒಂದೊಂದು ಅಂಕ ಇರುತ್ತೆ. ಕಾರಣ ಕೊಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ. ಯಾಕೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ? ಏಕೆಂದರೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಆದ್ದರಿಂದ ಈ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುತ್ತವೆ. ಆದ್ದರಿಂದ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ನೋಡಿ, ಪ್ರಶ್ನೆ ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 3 ಅಂಕದ ಪ್ರಶ್ನೆಗಳು. ಇಲ್ಲಿ ಒಟ್ಟು 9 ಅಂಕಗಳು, ಅಂದ್ರೆ 3 ಅಂಕದ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು 9 ಅಂಕಗಳು. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ ಮತ್ತು ಸತುವಿನ ಚೂರುಗಳನ್ನ ಗುರುತಿಸಿ. ನೋಡಿ, ಈ ಒಂದು ಚಿತ್ರವನ್ನ ಬಿಡಿಸ್ಲಿಕ್ಕೆ ನಿಮ್ಗೆ 3 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ಅಲ್ವಾ? ನೋಡಿ, ಚಿತ್ರವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬಹುದು. ಇಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಮೊದಲನೇದಾಗಿ ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು? ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು? ವೈದ್ಯರು ಮುರಿದ ಮೂಳೆಗಳನ್ನ ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಇದೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ
ಬರ್ಕೊಳ್ಳಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಅದರ ಉಪಯೋಗ ಯಾವುದು ಅನ್ನೋದನ್ನ ನೀವು ಬರಿಬೇಕು. ಇಲ್ಲಿ ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಅಂತ ಇದೆ. ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಇದೆ. ಇಲ್ಲಿ ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಬ್ಲೀಚಿಂಗ್ ಪೌಡರ್ ಅಲ್ವಾ, ಕ್ಯಾಲ್ಸಿಯಂ CaOCl2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಂದ್ರೆ ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು? ಬೆಂಕಿ ಆರಿಸುವಂತಹ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವಂತಹ ಸಂಯುಕ್ತ ವಸ್ತು ಕ್ಯಾಲ್ಸಿಯಂ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅಲ್ವಾ, ಸೋಡಿಯಂ ಬೈಕಾರ್ಬೋನೇಟ್. ನೆಕ್ಸ್ಟ್ ಕ್ವಶನ್ ನೋಡಿ. ವೈದ್ಯರು ಮುರಿದ ಮೂಳೆಗಳನ್ನ ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು? ಇದನ್ನ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ತೇವೆ ಅಲ್ವಾ, ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ತೇವೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಣ ವ್ಯತ್ಯಾಸಗಳನ್ನ ಬರೆಯಿರಿ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನ ಹೇಗೆ ಪಡೆಯಲಾಗುತ್ತದೆ? ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಣ ವ್ಯತ್ಯಾಸಗಳನ್ನ ಬರೆಯಿರಿ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನ ಹೇಗೆ ಪಡೆಯಲಾಗುತ್ತದೆ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನ ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಮೊದಲನೇದಾಗಿ ಈ ಸತು ಇರಬಹುದು, ಮಧ್ಯಮ ಕ್ರಿಯಾಶೀಲದ ಲೋಹಗಳದ ಅವುಗಳನ್ನ ಲೋಹದ ಉದಾಹರಣೆಗೆ ಸತುವಿನ ಸಲ್ಫೈಡ್ ಅಲ್ವಾ, ZnS ಅಂತ ಹೇಳ್ತೇವೆ. ಅಥವಾ ಕಾರ್ಬೋನೇಟ್ಗಳನ್ನ ಮೊದಲನೇದಾಗಿ ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಇದನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನ ಹುರಿಯುವಿಕೆ ಎನ್ನುವರು. ಈ ಸತುವಿನ ಸಲ್ಫೈಡ್ ಅನ್ನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಿದಾಗ ಅದನ್ನ ಹುರಿಯುವಿಕೆ ಎನ್ನುವರು. ಕಾರ್ಬೋನೇಟ್ ಅದುರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನ ಕಾಸುವಿಕೆ ಎನ್ನುವರು. ಇಲ್ಲಿ ಎರಡು ವಿಧಾನವನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನೋಡಿ. ಮೊದಲನೇದಾಗಿ ಏನಾಗುತ್ತೆ, ಆದ್ದರಿಂದ ಅಪಕರ್ಷಿಸುವಂತಹ ಮೊದಲು
ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನ ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಸಲ್ಫೈಡ್ ಅದುರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನ ಹುರಿಯುವಿಕೆ ಎನ್ನುವರು ಅಲ್ವಾ. ಇದನ್ನ ನಾವು ನೋಡಿದ್ವಿ. ನೋಡಿ, ಹುರಿಯುವಿಕೆಯಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಅಂದ್ರೆ, ಸತುವಿನ ಸಲ್ಫೈಡ್ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಲ್ವಾ. ಇಲ್ಲಿ ಉಷ್ಣದಲ್ಲಿ ಕಾಯಿಸಿದಾಗ ಅಂತ ಇದೆ. ZnO ಪ್ಲಸ್ SO2 ಅಂತ ಇದೆ ಅಲ್ವಾ. ನೋಡಿ, ಇಲ್ಲಿ ಏನಾಯ್ತು, ಸತುವಿನ ಆಕ್ಸೈಡ್ ಉಂಟಾಯ್ತು. ನಂತರ ಕಾರ್ಬನ್ ನಂತಹ ಸೂಕ್ತ ಅಪಕರ್ಷಣಕಾರಿಯನ್ನ ಬಳಸಿ ಲೋಹದ ಆಕ್ಸೈಡ್ಗಳನ್ನ ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುವುದು. ಉದಾಹರಣೆಗೆ, ಸತುವಿನ ಆಕ್ಸೈಡ್ ಅನ್ನ ಕಾರ್ಬನ್ ನೊಂದಿಗೆ ಕಾಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತುವಾಗುತ್ತದೆ. ಇಲ್ಲಿ ನೋಡಿ, ಸತುವಿನ ಆಕ್ಸೈಡ್ ಕಾರ್ಬನ್ ನೊಂದಿಗೆ ಕಾಯಿಸಿದಾಗ ಸತು ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗತ್ತೆ ಅಲ್ವಾ. ಈ ಒಂದು ಸಮೀಕರಣದ ಮೂಲಕ ನಾವದನ್ನ ಬರಿಬಹುದು. ಇಲ್ಲಿ ಈ ರೀತಿಯಾಗಿ ಸತುವಿನ ಸಲ್ಫೈಡ್ ಅದುರಿನಿಂದ ಸತುವನ್ನ ಉದ್ಧರಿಸಲಾಗತ್ತೆ ಅಲ್ವಾ. ಇಲ್ಲಿ ಕಾಸುವಿಕೆ ಮತ್ತೆ ಹುರಿಯುವಿಕೆ ನಡುವಣ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಮೊದಲನೇದಾಗಿ, ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನ ಲೋಹೀಯ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕು. ಸಲ್ಫೈಡ್ ಅದುರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನ ಹುರಿಯುವಿಕೆ ಎನ್ನುವರು ಅಲ್ವಾ. ಕಾರ್ಬೋನೇಟ್ ಅದುರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನ ಕಾಸುವಿಕೆ ಎನ್ನುವರು. ಅಂದ್ರೆ ಹುರಿಯುವಿಕೆ ಹಾಗೆ ಕಾಸುವಿಕೆ, ಈ ಎರಡು ವಿಧಾನದ ವ್ಯತ್ಯಾಸವನ್ನ ಬರಿಬೇಕು. ನಂತರ ಶುದ್ಧ ರೂಪದ ಸತು ಲೋಹವನ್ನ ಹೇಗೆ ಪಡೆಯಲಾಗುತ್ತದೆ ಅನ್ನೋದನ್ನ ನೀವು ಇಲ್ಲಿ ವಿವರಿಸಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 4 ಅಂಕದ ಪ್ರಶ್ನೆ. ಒಂದು ಪ್ರಶ್ನೆಯನ್ನ ಕೇಳಿದರೆ 4 ಅಂಕದ ಒಂದು ಪ್ರಶ್ನೆ ಅಲ್ವಾ. ಮೊದಲನೇದಾಗಿ AB ಅಂತ ಇದೆ. ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನದ ಕ್ರಿಯೆಯನ್ನ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ. ಸಾಬೂನು ಸ್ವಚ್ಛಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಹೈಡ್ರೋಕಾರ್ಬನ್ಗಳಲ್ಲಿನ ಆದೇಶನ ಕ್ರಿಯೆಯನ್ನ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆದೇಶನ ಕ್ರಿಯೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ ಮತ್ತು ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಜಡವಾಗಿರುತ್ತವೆ. ಆದಾಗ್ಯೂ ಅತಿವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗುತ್ತದೆ. ಹಾಗೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಒಂದು ಪ್ರಕಾರದ ಪರಮಾಣುಗಳು ಒಂದೊಂದಾಗಿ ಕ್ಲೋರಿನ್ ಅನ್ನ ಸೇರಿಸಲಾಗತ್ತೆ ಅಲ್ವಾ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸುವುದರಿಂದ ಇದನ್ನ ಆದೇಶನ ಕ್ರಿಯೆ ಎನ್ನುವರು. ಉನ್ನತ ಅನುರೂಪ ಆಲ್ಕೇನ್ಗಳೊಂದಿಗೆ ಸಾಮಾನ್ಯವಾಗಿ ಸಂಖ್ಯೆಯ ಉತ್ಪನ್ನಗಳು ಉಂಟಾಗತ್ತೆ. ನೋಡಿ, ಇಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಕ್ರಿಯೆಯನ್ನ ಕೊಡಲಾಗಿದೆ. ಎರಡನೇ ಪ್ರಶ್ನೆಯನ್ನು ನೋಡಿ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಇಲ್ಲಿ ಹೆಚ್ಚಿನ ಕೊಳೆಯು
ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಯನ್ನ ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹಾಗೆ ಸಾಬೂನಿನ ಮಿಸಲ್ ನೀರಿನಲ್ಲಿ ಕೊಳೆಯನ್ನ ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ನೋಡಿ, ಈ ರೀತಿಯಾಗಿ ಉತ್ತರವನ್ನ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಆಪ್ಷನ್ ಇದೆ, ನಿಮಗೆ ಯಾವ್ದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. ಕಾರ್ಬನ್ ಪರಮಾಣುಗಳು C4- ಆನಯಾನ್ ಅನ್ನ ಮತ್ತು C4+ ಕ್ಯಾಟಯಾನ್ ಗಳನ್ನ ಉಂಟು ಮಾಡುವುದಿಲ್ಲ, ಏಕೆ ಅಂತ ಇದೆ. ಹಾಗೆ ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿ ರಚನೆಗಳನ್ನ ಬರೆಯಿರಿ ಅಂತ ಇದೆ ಅಲ್ವಾ. ಕಾರ್ಬನ್ ಪರಮಾಣುಗಳು C4 ಆನಯಾನ್ ಮತ್ತು C4 ಕ್ಯಾಟಯಾನ್ ಗಳನ್ನ ಉಂಟು ಮಾಡುವುದಿಲ್ಲ, ಏಕೆ ಅಂತ ಇದೆ. ಹಾಗೆ ಇಲ್ಲಿ ನೋಡಿ, ಇದು 4 ಇಲೆಕ್ಟ್ರಾನ್ಗಳನ್ನ, ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು C4- ಆನಯಾನ್ ಅನ್ನ ಅಂದ್ರೆ ಋಣಾಯಾನನ್ನ ಉಂಟು ಮಾಡಬಹುದು. ಆದರೆ ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳಲು ಕಷ್ಟವಾಗಬಹುದು. ಅಥವಾ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು C4- ಕ್ಯಾಟಯಾನ್ ಅನ್ನ ಉಂಟು ಮಾಡಬಹುದು. ಆದರೆ ಕಾರ್ಬನ್ ನಿಂದ 4 ಇಲೆಕ್ಟ್ರಾನ್ಗಳನ್ನ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ 2 ಇಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆಯನ್ನ ನೋಡಿ, ಪ್ರತಿಯೊಂದಕ್ಕೂ 2 ಅಂಕಗಳಿರುತ್ತೆ. ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿ ರಚನೆಗಳನ್ನ ಬರೆಯಿರಿ ಅಂತ ಇದೆ. ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿ ರಚನೆಗಳನ್ನ ಬರೆಯಿರಿ ಅಂತ ಇದೆ ಅಲ್ವಾ. ನೋಡಿ, ಇಲ್ಲಿ ಈಥಿನ್ ಅಣುವಿನ ಚುಕ್ಕಿ ರಚನೆಯನ್ನ ಕೊಡ್ಲಾಗಿದೆ ಅಲ್ವಾ. ಈಥಿನ್ CH4 ಅಲ್ವಾ, ಸಾರಿ C2H4 ಇರುತ್ತೆ, ಅದು ಮೀಥೇನ್ ಆಯ್ತು. ಇದು C2H4 ಅಲ್ವಾ. ಈಥಿನ್ ಅಣುವಿನ ಚುಕ್ಕಿ ರಚನೆಯನ್ನ ಕೊಡಲಾಗಿದೆ. ನೈಟ್ರೋಜನ್ ಅಣುವಿನ ಚುಕ್ಕಿ ರಚನೆಯನ್ನ ನೀವು ಬರಿಬೇಕು. ನೋಡಿ, ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ, ಬಹು ಆಯ್ಕೆಯ ಪ್ರಶ್ನೆಗಳು ಎಷ್ಟನ್ನ ಸಾಲ್ವ್ ಮಾಡಿದ್ವಿ ನಾವು? 3. ಹಾಗೆ 1 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳು, ಹಾಗೆ 3 ಅಂಕಗಳು ಅಲ್ವಾ. 2 ಅಂಕದ ಪ್ರಶ್ನೆಗಳು ಎಷ್ಟು ಚೆಕ್ ಮಾಡೋಣ. 3 ಅಂಕದ 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ, ಒಟ್ಟು 9 ಅಂಕಗಳು. ಹಾಗೆ 4 ಅಂಕದ 1 ಪ್ರಶ್ನೆ 4 ಅಂಕ ಅಲ್ವಾ. ಇಲ್ಲಿ 2 ಅಂಕದ ಇಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಎರಡು ಅಂಕದ 3 ಪ್ರಶ್ನೆಗಳು ಅಲ್ವಾ. 2 ಅಂಕದ 3 ಪ್ರಶ್ನೆಗಳನ್ನ ಕೇಳಲಾಗಿತ್ತು, 6 ಅಂಕಗಳು ಅಲ್ವಾ. ಒಟ್ಟು 6, 12, 12, 9, 21, 21, 4, 25 ಅಲ್ವಾ. ಒಟ್ಟು 25 ಅಂಕದ ಪ್ರಶ್ನೆಗಳನ್ನ ಈ ಒಂದು ಭಾಗದಿಂದ
ಕೇಳಲಾಗಿದೆ ಕೆಮಿಸ್ಟ್ರಿ ಭಾಗದಿಂದ. ನಾವು ಉಳಿದಿರುವಂತಹ ಈಗ ಜೀವ ವಿಜ್ಞಾನ ಭಾಗದ ಪ್ರಶ್ನೆಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.